ಅರ್ಜುನನ ನಂತರ ಅಭಿಮನ್ಯು ಇದ್ದಾನೆ. ಅಭಿಮನ್ಯು ನಂತರ ಯಾರಿಗೆ ಯಾವ ಆನೆಯನ್ನು ನಮ್ಮ ಜನ ನಮ್ಮ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಸರ್ವೆ ಮಾಡಿದ್ವಿ. ಎಲ್ಲ ಒಂದು ಸೆಕೆಂಡ್ ಪ್ಲೇಸಲ್ಲಿ ಅತಿ ಹೆಚ್ಚು ಮಾರ್ಕ್ಗಳನ್ನು ತಗೊಂಡವನು ನಮ್ಮ ಭೀಮ. ನಮ್ಮ ಮತ್ತಿಗೂಡು ಶಿಬಿರ ಅಲ್ಲ ಅಥವಾ ಇಲ್ಲಿ ಅರಮನೆ ಅಲ್ಲ, ಎಲ್ಲೂ ಹೋದರೂ ಭೀಮನ ಹುಡ್ಕೊಂಡು ಹೋಗ್ತಾರೆ. ಭೀಮ 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 ಅಂತ ಹುಡ್ಕೊಂಡು ಹೋಗ್ತಾರೆ. ಆದರೂ ಯಾಕೆ ಅವನು ಅಷ್ಟೊಂದು ಎಲ್ರಿಗೂ ಇಷ್ಟವಾದ, ಅವನಲ್ಲಿರುವಂಥ ವಿಶೇಷ ಗುಣಗಳು ಯಾವುದು, ಇದೆಲ್ಲವನ್ನು ನಾವು ತಿಳ್ಕೊಂಡು ಹೋದಾಗ ಈಗ ನಮ್ಮ ಎಲ್ಲ ಆನೆಗಳಿಗೆ ಏನು ಮಾಡ್ತಾರೆ ಅಂದರೆ ಒಂದು 3 ಹೊತ್ತು ಫುಡ್ ಕೊಡ್ತಾರೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಅಂತೇಳಿ. ಆ ಭೀಮನಲ್ಲೂ ಕೂಡ ಅಷ್ಟೇ, ಚಿಕ್ಕಂದಿನಿಂದಲೇ ಅವನಿಗೆ ಜಾಸ್ತಿ ತಿನ್ನಬೇಕು. ಯಾಕೆ ತಿಂತಾನೆ ಅಂದರೆ ಕೆಲವೇ ಆನೆಗಳಿಗೆ ಮಾತ್ರ ಈ ಶಕ್ತಿ ಬರುತ್ತೆ. 23 ವರ್ಷಕ್ಕೆ ಅವನು ತಗೊಂಡ ಒಂದು ಖ್ಯಾತಿ ಇದೆಯಲ್ಲ, ಅಥವಾ ಅವನೊಂದು ಪ್ರೀತಿ ಇದೆಯಲ್ಲ, ಆ ತುಂಟಾಟದಲ್ಲಿ ಮಾಡುವಂಥ ಚೇಷ್ಟೆಗಳಿದೆಯಲ್ಲ, ಬಹುಶಃ ಯಾವ ಆನೆ ಕೂಡ ಈ ಚಿಕ್ಕ ಏಜಲ್ಲಿ ಮಾಡಿಲ್ಲ ಅಂತ ಅನಿಸ್ತಾ ಇದ್ದು. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಕೂಡ ನಾಡಹಬ್ಬ ದಸರಾದ ಶುಭಾಶಯಗಳು. ನಾವು ವೈಲ್ಡ್ ಲೈಫ್ ಬಗ್ಗೆ ಮಾತಾಡ್ತಿದ್ವಿ, ಆನೆಗಳ ಬಗ್ಗೆ ಮಾತಾಡ್ತಿದ್ವಿ. ಈಗ ದಸರಾ ಬಂದ ನಂತರ ಅಂತೂ ನಾವು ಯಾವುದೇ ವಿಷಯ ತಗೊಂಡ್ರು ಆನೆಗಳ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಸಾಕಷ್ಟು ಜನರು ಕೂಡ ಮೆಸೇಜ್ ಹಾಕಿದ್ದಾರೆ, ಅಂಬಾರಿ ಆನೆಗಳ ಬಗ್ಗೆ ಮಾತಾಡಿ, ದಸರಾ ಆನೆಗಳ ಬಗ್ಗೆ ಮಾತಾಡಿ. ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಬಂದಿದ್ದಾರಲ್ಲ ಯುವ ಆನೆಗಳು ಅಂತ ಹೇಳ್ತೀವಲ್ಲ, ಅವ್ರ ಬಗ್ಗೆ ಮಾತಾಡಿ ಅಂತ ಸಾಕಷ್ಟು ಜನ ಕೂಡ ಮೆಸೇಜ್ ಹಾಕಿದ್ದಾರೆ. ಈ ಸರಿ ನಾವೇನು ಮಾಡಿದ್ದೀವಿ ಅಂದರೆ, ಈಗ ಅರ್ಜುನ ಈ ಬಾರಿ ಅಂತೂ ಇಲ್ಲ. ನೆಕ್ಸ್ಟ್ ಯಾರು? ಅರ್ಜುನನ ನಂತರ ಅಭಿಮನ್ಯು ಇದ್ದಾನೆ. ಅಭಿಮನ್ಯು ನಂತರ ಯಾವ ಆನೆಯನ್ನು ನಮ್ಮ ಜನ ನಮ್ಮ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಸರ್ವೆ ಮಾಡಿದ್ವಿ. ನಮ್ಮದೇ ವೈಲ್ಡ್ ಲೈಫ್ದು ಒಂದು ಟೀಮ್ ಇದೆ, ಗೆಳೆಯರ ತಂಡ ಒಂದಿದೆ, ನಮ್ಮ ಮಂಕಿ ಟೀಮ್ ಅಂತೇಳಿ. ಅದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ವಿಶೇಷವಾಗಿ ಯಾರಿಗೂ ಕೂಡ ನಾವು ಇದನ್ನು ಪ್ರಚಾರಕ್ಕಾಗಲಿ ಅಥವಾ ಬೇರೆ ಇದನ್ನು ಪಬ್ಲಿಷ್ ಮಾಡಬೇಕು ಅನ್ನೋದ್ರಾಗಿ ನಮ್ಮ ಒಂದು ಖುಷಿಗೆ ಒಂದು ಮಾಡಿದ್ದೀವಿ. ಅರಮನೆಯಲ್ಲಿ ಆರಂಭದಲ್ಲಿ ಏನು ಮಾಡಿದ್ವಿ ಅಂದರೆ, ಅರಮನೆಯೆಲ್ಲ ತಾಲೀಮೆಲ್ಲ ನಡೀತಾ ಇದ್ದಾಗ ನಾವು ಒಂದು 3 ರೀತಿಯಲ್ಲಿ ಇದನ್ನು ಸರ್ವೆ ಮಾಡಿದ್ದೀವಿ. ಒಂದು, ನಾವು ಅಬ್ಸರ್ವೇಷನ್ ಅಂದರೆ ಅಬ್ಸರ್ವ್ ಮಾಡೋದು, ಯಾವ ಆನೆಗಳ ಹತ್ತಿರ ಅಭಿಮಾನಿಗಳು ಅಂದರೆ ಹೊಸ ಹುಡ್ಕೊಂಡು ಬರುವಂಥವ್ರು ಅಥವಾ ಅಲ್ಲಿ ಅರಮನೆಗೆ ನೋಡಲಿಕ್ಕೆ ಬಂದವರಾಗಿರ್ಬೋದು, ಯಾವ ಆನೆಗಳ ಹತ್ತಿರ ಹೋಗ್ತಾರೆ, ಅವರು ಯಾವ ಆನೆಗಳ ಜೊತೆ ಹೆಚ್ಚು ಕಳೀತಾರೆ, ಯಾರ ಜೊತೆ ಸೆಲ್ಫಿ ತಗೊಳ್ತಾರೆ, ಇದರ ಬಗ್ಗೆ ಸುಮ್ಮನೆ ನಮ್ಮದೊಂದು ಟೀಮ್ ಒಂದು ಅಬ್ಸರ್ವ್ ಮಾಡಿದ್ವಿ. ಎರಡನೇದಾಗಿ ಮಾವುತರನ್ನ ಕೇಳಿದ್ವಿ. ಮಾವುತರು ಮತ್ತು ಕಾವಾಡಿಗಳು ಅಲ್ಲಿದ್ದವ್ರನ್ನ ಕೇಳಿದ್ವಿ, ಯಾವ ಆನೆಗಳ ಬಗ್ಗೆ ಪ್ರೇಕ್ಷಕ ನಮ್ಮ ಜನ ಆಗಿರ್ಬೋದು, ಟೂರಿಸ್ಟ್ಗಳಾಗಿರ್ಬೋದು ಅಥವಾ ಇಲ್ಲಿಯವರೇ ಆಗಿರ್ಬೋದು, ಯಾರು ಹೆಚ್ಚು ಅದ್ರ ಬಗ್ಗೆ ಮಾತಾಡ್ತಾರೆ ಅಂತೇಳಿ. ಮೂರನೇದಾಗಿ ನಾವೊಂದು 4-5 ಕ್ವಶನ್ಗಳನ್ನು ಮಾಡಿ ಕಡಿಮೆ ಅಂದ್ರೆ 100 ಟೂರಿಸ್ಟ್ಗಳಾಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಅವ್ರನ್ನ ಮಾತಾಡಿಸಿದ್ವಿ. ಆನೆಗಳನ್ನು ನೋಡ್ಕೊಂಡು ಬಂದ ನಂತರ ನಿಮಗೆ ಇಷ್ಟು 14 ಆನೆಗಳಲ್ಲಿ ನಿಮ್ಗೆ ಇಷ್ಟವಾದ ಆನೆ ಯಾವುದು ಮತ್ತು ಯಾಕಾಗಿ ಅದನ್ನು ಇಷ್ಟಪಡ್ತೀರಿ ಇನ್ನೋದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಒಂದು ಸರ್ವೆ ಮಾಡಿದ್ವಿ ನಮ್ಮ ಒಂದು ಅಧ್ಯಯನಕ್ಕಾಗಿ. ತುಂಬ ಆಶ್ಚರ್ಯ ಆಗ್ಬೋದು. ಮೊದಲನೇ ಸ್ಥಾನ ಅದು ಏನು ಹೇಳಬೇಕಾಗಿಲ್ಲ, ಅಭಿಮನ್ಯುನೇ. ಅರ್ಜುನ, ಅಭಿಮನ್ಯು ನಮ್ಮ ಕರುನಾಡಿನ ಕಣ್ಣುಗಳಂತಲೇ ಹೇಳ್ಬೋದು. ಅರ್ಜುನ ಇಲ್ಲ, ಫಸ್ಟ್ ಪ್ಲೇಸಲ್ಲಿ ನಮ್ಮ ಅಭಿಮನ್ಯು ಇದ್ದಾನೆ. ನೆಕ್ಸ್ಟ್ ಯಾರು? ಇದು ತುಂಬ ಕುತೂಹಲ. ಅದು ಸಾಕಷ್ಟು ಆನೆಗಳಿದೆ, ನೀವು ನೋಡಿರ್ಬೋದು. ಅಲ್ಲಿ ನಮ್ಮ ಏಕಲವ್ಯ ಇದ್ದಾನೆ, ಸುಗ್ರೀವ ಇದ್ದಾನೆ, ಪ್ರಶಾಂತ ಇದ್ದಾನೆ, ಧನಂಜಯ ಇದ್ದಾನೆ, ಮಹೇಂದ್ರ ಇದ್ದಾನೆ. ಸಾಕಷ್ಟು ಆನೆಗಳಿರುವಾಗ ಇದರ ಮಧ್ಯೆ ಯಾವ ಆನೆ? ಹೆಣ್ಣಾನೆಗಳು ಸಾಕಷ್ಟಿದೆ, ಹಿರಣ್ಯ ಇದೆ, ಲಕ್ಷ್ಮಿ ಇದೆ. ಇದರ ಮಧ್ಯೆ ಯಾವ ಆನೆಗಳನ್ನು ಇಷ್ಟಪಡ್ಬೋದು ಅಂತೇಳಿ ನಮ್ಗೆ ತುಂಬ ಒಂದು ಖುಷಿಯಾಗಿದೆ. ಏನಂದರೆ ಎಲ್ಲ ಒಂದು ಸೆಕೆಂಡ್ ಪ್ಲೇಸಲ್ಲಿ ಅತಿ ಹೆಚ್ಚು ಮಾರ್ಕ್ಗಳನ್ನು ತಗೊಂಡವನು ನಮ್ಮ ಭೀಮ. ಎಲ್ರಿಗೂ ಕೂಡ ಗೊತ್ತು, ಭೀಮ ಅಂದರೆ ಅದು ಏನು ಅಂತಾರೆ, ತುಂಟಾಟ ಅಂತ ಎಲ್ರಿಗೂ ಗೊತ್ತು, ತಿಂಡಿ ಪೋತ ಅಂತಲೂ ಗೊತ್ತು. ಆದರೂ ಯಾಕೆ ಅವನು ಅಷ್ಟೊಂದು ಎಲ್ರಿಗೂ ಇಷ್ಟವಾದ, ಅವನಲ್ಲಿರುವಂಥ ವಿಶೇಷ ಗುಣಗಳು ಯಾವುದು, ಇದೆಲ್ಲವನ್ನು ನಾವು ತಿಳ್ಕೊಂಡು ಹೋದಾಗ ತುಂಬ ಒಂಥರ ಖುಷಿ ಆಯಿತು. ಭೀಮ ನಿಮ್ಗೆ ಗೊತ್ತಿರ್ಬೋದು, ಮೊದಲ ಹೆಸರೇ ನಮಗೊಂದು ಆಕರ್ಷಣೆನೇ ಅವನ ಹೆಸರು. ಭೀಮ ಅಂದ ತಕ್ಷಣವೇ ಎಲ್ಲರೂ ತಿರುಗಿ ನೋಡ್ತಾರೆ, ಯಾರೇ ಆಗಿರ್ಬೋದು. ಈಗ ಮನುಷ್ಯರಿಗೆ ಅಷ್ಟೇ, ಭೀಮ ಅಂತ ಹೆಸರಿಟ್ಟರು ನೋಡ್ತಾನೆ, ಭೀಮನ ಥರ ಇದ್ದಾನೆ ಅವನು ಅಥವಾ ಸಣಕಲಾಗಿದ್ದಾನ, ನಿಜವಾಗಿ ಭೀಮನ ಥರನೇ ಇದ್ದಾನೆ ಅಂತಲೇ ಹೇಳ್ತೀವಿ. ಹಾಗಾಗಿ ಭೀಮನಲ್ಲಿರುವ ವಿಶೇಷ ಗುಣಗಳನ್ನು ನೋಡಿದಾಗ ನಮಗೆ ಮತ್ತು ಇನ್ನೊಂದು ನೋಡಿ, ಎಂಥ ಒಂದು ಕಾಕತಾಳೀಯನೋ ಎಂಥ ಒಂದು ವಿಶೇಷತೆಯೂ ಗೊತ್ತಿಲ್ಲ. ಆ ಹೆಸರಿಗೆ ತಕ್ಕಂತೆ ಆನೆಗಳನ್ನು ನಾವು ಹಿಂದೆ ಕೂಡ ಮಾತಾಡಿದ್ವಿ. ಹೆಸರಿಗೆ ತಕ್ಕಂತೆ ಆನೆಗಳಿರ್ತವೆ. ಈಗ ಅರ್ಜುನಂದು ನಾವು ಹಿಂದೆ ಮಾತಾಡಿದ್ವಿ. ಅವನಲ್ಲಿರುವ ನಾಯಕತ್ವ ಗುಣ ಆಗಿರ್ಬೋದು, ಅವನಲ್ಲಿರುವಂಥ ನಿರ್ಧಾರ ತಗೊಳ್ಳುವಂಥ ಗುಣ ಆಗಿರ್ಬೋದು, ಅವನು ಎಲ್ಲರನ್ನ ರಕ್ಷಣೆ ಮಾಡುವಂಥ ಗುಣ ಆಗಿರ್ಬೋದು. ಅವನು ಅಭಿಮನ್ಯು ನಿಮ್ಗೆ ಗೊತ್ತು, ಹಿಂದೆ ಮುಂದೆ ನೋಡೋದೇ ಇಲ್ಲ, ನುಗ್ತಾ ಇರ್ತಾನೆ ಅವನು.
ಅವನು ಯಾವುದೇ ಚಕ್ರವ್ಯೂಹ ಇರಲಿ, ಯಾವುದೇ ಇರಲಿ, ಯಾವುದೇ ಕಾರ್ಯಾಚರಣೆ ಇರಲಿ, ಅವನು ಹೋಗ್ತಾ ಇರ್ತಾನೆ. ಅಭಿಮನ್ಯು ಸಾಟಿ. ಮತ್ತು ದ್ರೋಣನ ಬಗ್ಗೆ ನಾವು ಮಾತಾಡಿದ್ವಿ. ದ್ರೋಣ ಅವನು ಗುರು. ಆ ಗುರುವಿನಲ್ಲಿ ಇದ್ದಂಥ ಎಲ್ಲ ಗುಣಗಳು ಅವನಲ್ಲಿದ್ದವು. ಕ್ರಾಲಲ್ಲಿರುವಂಥ ಆನೆಗಳಾಗಿರ್ಬೋದು, ಮತ್ತು ಚಿಕ್ಕ ಒಂದು ಮರಿ ಆನೆಗಳಾಗಿರ್ಬೋದು, ಅಂತ ಗುರು ರೀತಿಯಲ್ಲೇ ಎಲ್ಲವನ್ನೂ ಅವ್ನು ನಡೆಸ್ಕೊಳ್ತಾ ಇದ್ದ. ನಂತರ ಬಲರಾಮ ನಿಮ್ಗೆ ಗೊತ್ತಿರೋ ಅವನ ಶಕ್ತಿ, ಅವನು ತಗೊಳ್ಳುವಂಥ ಭಾರ ಯಾವ ಆನೆಗಳು ಕೂಡ ತಗೊಳ್ತಿರ್ಲಿಲ್ಲ. ಅಷ್ಟೊಂದು ಶಕ್ತಿವಂತನಾಗಿದ್ದ ಮತ್ತು ಎಲ್ಲರನ್ನ ಪ್ರೀತಿ ಮಾಡ್ತಿದ್ದ. ಅವ್ನ ಕಾಲ್ ಕೆಳಗೆ ಚಿಕ್ಕ ಮಗು ಬಂದು ನುಸುಳ್ಕೊಂಡು ಹೋದ್ರು ಕೂಡ ಏನು ಮಾಡ್ತಿರ್ಲಿಲ್ಲ, ಅದು ಮೂಸಿ ನೋಡಿ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ. ಈ ರೀತಿ ನಾವು ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅದರ ಹೆಸರುಗಳನ್ನು ಇಟ್ಟ ಆನೆಗಳು ಅದೇ ರೀತಿಯ ವರ್ತನೆಗಳನ್ನು ತೋರಿಸ್ತಾ ಇರೋದು ನಾವೆಲ್ಲೂ ಗಮನಿಸ್ತೀವಿ. ಇದು ಕಾಕತಾಳೀಯೂ ಆಗಿರ್ಬೋದು ಅಥವಾ ಏನು ವಿಶೇಷತೆ ಅಂತ ಗೊತ್ತಿಲ್ಲ. ಅದೇ ರೀತಿ ಭೀಮ ನೋಡಿ, ಎಷ್ಟೊಂದು ಆ ಹೆಸರಿಗೆ ಅನ್ವರ್ಥನಾಮ ಎಷ್ಟೊಂದು ಹೊಂದಾಣಿಕೆ ಆಗುತ್ತೆ ಅಂದರೆ, ನಮ್ಮ ಮಹಾಭಾರತದ ಬಾಲಕನಾಗಿದ್ದಂಥ ಭೀಮ, ಅವನ ಎಲ್ಲ ತುಂಟಾಟಗಳು, ಅವನ ಎಲ್ಲ ವರ್ತನೆಗಳು ನಮ್ಮ ಈ ಭೀಮನಲ್ಲಿ ನಾವು ಕಾಣ್ಬೋದು. ಅವನದೇನು ವಿಶೇಷತೆ? ಮೊದಲನೇದಾಗಿ ನಾವು ಎಲ್ರಿಗೂ ಕೂಡ ಗೊತ್ತು, ಅವನು ತಿಂಡಿ ಪೋತ ಅಂತೇಳಿ. ಅವನು ತಿಂಡಿ ಇಲ್ಲದ್ರೆ ಅವನು ಇರೋದೇ ಇಲ್ಲ, ಅವನು ತಿಂತಾನೇ ಇರಬೇಕು. ಅವನಿಗೆ ನೀವು ಮಹಾಭಾರತದಲ್ಲಿರುವ ಭೀಮನ ನೋಡಿ, ಅವನು ಕೂಡ ಅಷ್ಟೇ. ಬಾಲ್ಯದಲ್ಲಿ ಅವನ ತಾಯಿ ಕುಂತಿ ಒಂದು ಪಾಲನ್ನು ಎಕ್ಸ್ಟ್ರಾ ತಗೊಂಡು ಕೊಡ್ತಾ ಇದ್ರು. ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಒಂದು ಪಾಲು ಭೀಮನಿಗೆ, ಯಾಕಂದರೆ ಅವನಿಗೆ ಬೇಕು, ಅವನು ಗುಂಡಾಗಿದ್ದ, ಅವನು ಅಷ್ಟು ತಿಂತಾ ಇದ್ದ ಅಂತೇಳಿ. ಅದೇ ರೀತಿ ನಮ್ಮ ಭೀಮ ಕೂಡ, ಅವನು ವಿಶೇಷತೆ ಏನಂದರೆ, ಈಗ ನಮ್ಮ ಎಲ್ಲ ಆನೆಗಳಿಗೆ ಏನು ಮಾಡ್ತಾರೆ ಅಂದರೆ, ಒಂದು 3 ಹೊತ್ತು ಫುಡ್ ಕೊಡ್ತಾರೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಅಂತೇಳಿ. ಒಂದ್ಸರಿ ಫುಡ್ ಕೊಟ್ಟಾದ್ಮೇಲೆ ಇನ್ನೊಂದು ಮಧ್ಯಾಹ್ನದವರೆಗೆ ಕಾಯಬೇಕು. ಆದರೆ ಭೀಮ ಮಾತ್ರ ಹೊಟ್ಟೆ ಹಸಿವಾದಾಗ ಅವನು ನೆಕ್ಸ್ಟ್ ಟೈಮ್ ಕಾಯೋದೇ ಇಲ್ಲ. ಎಷ್ಟು ಅವನ ಸುತ್ತಮುತ್ತಲಿರೋರು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಭೀಮ ಹಸಿವಾದಾಗ ಅವನೊಂದು ವಿಶೇಷವಾಗಿ ಒಂದು ಸದ್ದು ಮಾಡ್ತಾನಲ್ಲ, ಹಾಗೆ ಎಲ್ಲರೂ ಕೂಡ ಫುಡ್ ಕೊಡ್ತಾರೆ, ಅವನ ಸಮಾಧಾನ ಆಗುತ್ತೆ. ಅಂದರೆ ಈ ನಮ್ಮ ಮನುಷ್ಯರಲ್ಲೂ ಕೂಡ ನೋಡಿ, ಕೆಲವರು ಸಾಕಷ್ಟು ತಿಂತಾರೆ, ಕೆಲವರು ಕಡಿಮೆ ತಿಂತಾರೆ. ಅದೇ ರೀತಿ ಆ ಭೀಮನಲ್ಲೂ ಕೂಡ ಅಷ್ಟೇ, ಚಿಕ್ಕಂದಿನಿಂದಲೇ ಅವನಿಗೆ ಜಾಸ್ತಿ ತಿನ್ನಬೇಕು. ಯಾಕೆ ತಿಂತಾನೆ ಅಂದರೆ, ಅವನಲ್ಲಿ ಒಂದು ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ. ಬೇರೆ ಆನೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭೀಮನಿಗೆ ಆಹಾರಗಳನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಜಾಸ್ತಿ. ಸಾಮಾನ್ಯವಾಗಿ ಬೇರೆ ಆನೆಗಳಿಗೆ ತಿಂತವರಲ್ಲ, ತಿಂದಿರೋದಕ್ಕೆ ಒಂದು 40% ಮಾತ್ರ ಜೀರ್ಣ ಆಗುತ್ತೆ. 60% ಅದೇ ರೀತಿ ಅದು ಲದ್ದಿಯಲ್ಲಿ ಹೋಗುತ್ತೆ. ಅದೇನು ಪ್ರಯೋಜನ ಆಗಲ್ಲ, ಆನೆಗಳಿಗೆ ಪ್ರಯೋಜನ ಆಗಲ್ಲ. ತಿಂತಾ ಇರಬೇಕಷ್ಟೇ, ಹೊಟ್ಟೆ ತುಂಬಬೇಕು. 40% ಜೀರ್ಣ ಆಗುತ್ತೆ. ನಮ್ಮ ಭೀಮನ ವಿಶೇಷತೆ ಏನಂದರೆ, ಅವನು 60 to 70% ಅವನು ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ. ಇದಕ್ಕಾಗಿ ಅವನಿಗೆ ಬೇಕು ಅಂತ ಅನ್ನಿಸ್ತಾ. ಇದು ಎಲ್ಲ ಆನೆಗಳಿಗಿಲ್ಲ, ಕೆಲವೇ ಆನೆಗಳಿಗೆ ಮಾತ್ರ ಈ ಶಕ್ತಿ ಬರುತ್ತೆ. ನಮ್ಮ ಅರ್ಜುನ ಆಗಿರ್ಬೋದು, ಅರ್ಜುನನು ಕೂಡ ಅಷ್ಟೇ. ಆ ಶಕ್ತಿ, ಅಷ್ಟು ತೂಕ, ಅಷ್ಟು ಎತ್ತರ ಬರಬೇಕಾದ್ರೆ ಅವನಲ್ಲಿರುವಂಥ ಇದ್ದಂಥ ಜೀರ್ಣಶಕ್ತಿ ಕೂಡ ಕಾರಣ ಆಗುತ್ತೆ. ಅದೇ ರೀತಿ ಭೀಮನು ಕೂಡ ಅಷ್ಟೇ. ಅವನು ಎಷ್ಟು ಚೆನ್ನಾಗಿ ತಿಂತಾನಂದರೆ, ನೀವು ಸಾಮಾನ್ಯವಾಗಿ ನಾವೆಲ್ಲ ನೋಡಿ, ನಮ್ಮಲ್ಲಿ ಕೆಲವರು ತಿಂಡಿ ಪೋತರು ನಮ್ಮ ಮನುಷ್ಯರಲ್ಲಿ ಕೂಡ ಇರ್ತಾರೆ. ಹಬ್ಬದ ಊಟಕ್ಕೆ ಹೋಗ್ತೀವಿ, ಮದುವೆ ಊಟಕ್ಕೆ ಹೋಗ್ತೀವಿ. ಆ ಎಲೆಗಳಲ್ಲಿ ಒಂದು 25-30 ಐಟಮ್ಗಳನ್ನು ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕೆಲವರು ತಿನ್ನೋದಿದೆಯಲ್ಲ, ಅದೊಂದು ಕಲೆ. ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಒಂದು ಗೊತ್ತೇ ಆಗಲ್ಲ. ಅಷ್ಟು ಎಲ್ಲ ಹಾಕಿದ್ದನ್ನು ಒಂದು ಚೂರು ಬಿಡದೆ ಅಷ್ಟು ಚೆನ್ನಾಗಿ ತಿಂದು ಕೊನೆಗೆ ಪ್ಲೇಟ್ ಅಥವಾ ಎಲೆ ನೋಡಿದ್ರೆ ಇವ್ನು ತಿಂದೇ ಇಲ್ಲ ಅಂತ ಅನಿಸ್ಬೇಕು. ಅಷ್ಟು ಚೆನ್ನಾಗಿ ತಿಂತಾರೆ, ಅದು ಕಲೆ ಅದು. ಅದೇ ರೀತಿ ನಮ್ಮ ಭೀಮನ್ ನೋಡಿ, ಭೀಮ ತಿಂದ ಜಾಗವನ್ನು ನೋಡಿ, ಯಾರು ಬೇಕಾದ್ರೆ ನೋಡ್ಬೋದು. ಅವನು ತಿಂದ ಜಾಗದಲ್ಲಿ ಎಲ್ಲವನ್ನೂ ತಿಂದು, ಎಲ್ರಿಗಿಂತ ಜಾಸ್ತಿ ತಿಂದು ಸುಮ್ಮನೆ ನಿಂತಿರ್ತಾನೆ. ಅವನು ನೋಡಿದ್ರೆ ಗೊತ್ತಾಗಬೇಕು, ಪಾಪ ಇವನಿಗೆ ಏನೂ ಕೊಟ್ಟಿಲ್ಲ ಕಾಣುತ್ತೆ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಬೇಜಾರಾಗಬೇಕು. ಅಷ್ಟು ನೀಟಾಗಿ ತಿಂತಾನೆ. ಅಂದರೆ ಅವನಲ್ಲಿ ಒಂದು ತಿನ್ನುವ ಕಲೆ ಇದೆ. ಅವನಲ್ಲೂ ಕೂಡ ತಿಂದಿದ್ದನ್ನೆಲ್ಲವನ್ನೂ ಜೀರ್ಣ ಮಾಡುವ ಶಕ್ತಿ ಇದೆ. ಹಾಗಾಗಿ ಅವನು ತುಂಟನೂ ಅಷ್ಟೇ ಒಂದು ವಿಶೇಷವಾಗಿ ಅವನು ವರ್ತನೆ ಮಾಡ್ತಾನೆ. ಮತ್ತು ಇನ್ನೊಂದು, ಎಲ್ಲ ಆನೆಗಳಿಗೆ ತಿಂದಾದ್ಮೇಲೆ ಏನು ಮಾಡ್ತಾರೆ, ಪೈಪಲ್ಲೇ ನೀರು ಕೊಡ್ತಾರೆ. ಅಂದರೆ ಅದ್ರ ಬಾಯಿಗೆ ನೀರು ಕೊಡಬೇಕು. ನಮ್ಮ ಭೀಮನ ವಿಶೇಷತೆ ಏನಂದರೆ, ಅವ್ನು ಪೈಪಿಗೆ ಅಂಟ್ರೆ ಸಾಕು, ಅವನೇ ಅದನ್ನು ಎತ್ಕೊಳ್ತಾನೆ, ಬಾಯಿಗೆ ಹಾಕೊಳ್ತಾನೆ, ಎಷ್ಟು ಬೇಕು ಅಷ್ಟು ಕುಡಿತಾನೆ, ತೆಗೆದು ಪಕ್ಕಕ್ಕೆ ಇಡ್ತಾನೆ. ಈ ರೀತಿ ಅವನು ಮನುಷ್ಯರ ಎಲ್ಲ ಗುಣಗಳನ್ನು ಅವನು ಅದನ್ನು ತನ್ನ ರೂಢಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನು ಚಿಕ್ಕ ವಯಸ್ಸು ಅವನಿಗೆ, ಈಗ 23 ವರ್ಷ. 23 ವರ್ಷಕ್ಕೆ ಅವನು ತಗೊಂಡ ಒಂದು ಖ್ಯಾತಿ ಇದೆಯಲ್ಲ, ಅಥವಾ ಅವನೊಂದು ಪ್ರೀತಿ ಇದೆಯಲ್ಲ, ಆ ತುಂಟಾಟದಲ್ಲಿ ಮಾಡುವಂಥ ಚೇಷ್ಟೆಗಳಿದೆಯಲ್ಲ, ಬಹುಶಃ ಯಾವ ಆನೆ ಕೂಡ ಈ ಚಿಕ್ಕ ಏಜಲ್ಲಿ ಮಾಡಿಲ್ಲ ಅಂತ ಅನಿಸ್ತಾ ಇದ್ದು. ಹಾಗಾಗಿ ಬರೀ ಮತ್ತಿಗೂಡು ಶಿಬಿರ ಅಲ್ಲ, ಅಥವಾ ಇಲ್ಲಿ ಅರಮನೆ ಅಲ್ಲ, ಎಲ್ಲೂ ಹೋದರೂ ಭೀಮನ ಹುಡ್ಕೊಂಡು ಹೋಗ್ತಾರೆ. ಭೀಮ ಅಂತ ಹುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅಭಿಮಾನಿಗಳು ಇಷ್ಟು ಬೇಗ ಅವನಿಗೆ ಅಭಿಮಾನಿಗಳು ಜಾಸ್ತಿ ಉಟ್ಕೊಂಡಿದ್ದಾರೆ. ಮತ್ತು ಇನ್ನೊಂದು, ಕಳೆದ ವರ್ಷ ಅವನು ಭೀಮ ಬಂದಾಗ ಎಲ್ಲ ಆನೆಗಳ ಥರ ಅವನಿಗೂ ಫುಡ್ ಕೊಟ್ಟಿದ್ದಾರೆ. ಎಲ್ಲ ಆನೆಗಳ ಥರ ಅವನು ತಾಲೀಮಲ್ಲಿ ಭಾಗವಹಿಸ್ತಿದ್ದಾನೆ, ಎಲ್ಲವೂ ಇದೆ. ಆದರೆ
ಅಷ್ಟು ಎಲ್ಲ ಆನೆಗಳಿದ್ದಾಗ 14 ಆನೆಗಳಲ್ಲಿ ಅತಿ ಹೆಚ್ಚು ತೂಕ ಹೊಂದಿದವನು ಅಂದರೆ ಹೆಚ್ಚು ಮಾಡ್ಕೊಂಡವನು ಅಂದರೆ ಅದು ಭೀಮ. ಅದು ಒಂದು 45 ದಿನದಲ್ಲಿ ಅರಮನೆಯಲ್ಲಿ ಬೇರೆ ಬೇರೆ ಫುಡ್ ಕೊಡ್ತಾರೆ. ಆ ಫುಡ್ಡು ತಿಂದು ಹೆಚ್ಚು ತೂಕ ಅಂದರೆ 425 kg ತೂಗಿದ್ದಾನೆ ಅವನು ಕಳೆದ ವರ್ಷ. ಇದು ಬೇರೆ ಯಾವ ಆನೆಗಳು ಏಜಾದ ಆನೆಗಳಿವೆ ಅವು ಕೂಡ ಇಷ್ಟು 450 kg 420 kg ಬರಲೇ ಇಲ್ಲ. ಅಂದರೆ ಅವನು ತನಗೆ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇದನ್ನು ತಿಳ್ಕೊಬೋದು. ಮತ್ತು ಅವನ ಒಂದು ಗುಣ ನೀವು ಗೊತ್ತಿರ್ಬೋದು, ಅವನು ಚಿಕ್ಕ ವಯಸ್ಸು 23 ವರ್ಷ ಅವನಿಗೆ. ಅವನಲ್ಲಿ ಒಂದು ಗುಣ ನೀವೆಲ್ಲ ಅಬ್ಸರ್ವ್ ಮಾಡಬೇಕು, ಅವನು ಅಭಿಮನ್ಯುವನ್ನು ಫ್ರೆಂಡ್ ಮಾಡ್ಕೊಂಡಿದ್ದಾನೆ. ಅಭಿಮನ್ಯು ಪಕ್ಕದಲ್ಲೇ ಇರ್ತಾರೆ. ನೀವು ಬೇರೆ ನೋಡಿ, ಈಗ ಮೊನ್ನೆ ಧನಂಜಯ ಆಗಿರ್ಬೋದು, ಕಂಜನ್ ಆಗಿರ್ಬೋದು, ಸುಮ್ಮನೆ ಗಲಾಟೆ ಮಾಡ್ಕೊಳ್ಳುತ್ತೆ. ಆದರೆ ಭೀಮ ಯಾವ ಆನೆಗಳ ಪಕ್ಕದಲ್ಲೇ ಕಟ್ಟಿ ಅವನು ಫ್ರೆಂಡ್ ಮಾಡ್ಕೊಬಿಡ್ತಾನೆ. ಇದು ಒಂದು ವಿಶೇಷವಾದ ಗುಣ. ಅದರಲ್ಲೂ ಅಭಿಮನ್ಯು ಪಕ್ಕದಲ್ಲೇ ಇರ್ತಾನೆ ಅವನು. ಆ ಮತ್ತಿಗೋಡು ಶಿಬಿರದಲ್ಲಿ ಆಗಿರ್ಬೋದು, ಮೇಲಿಗೆ ಬಿಟ್ಟಾಗಿರ್ಬೋದು. ಇದನ್ನು ನಮ್ಮಲ್ಲೇ ಕೆಲವು ನೋಡಿ, ನಾವೆಲ್ಲ ಕಾಲೇಜಿಗೆ ಹೋಗಿದ್ವಿ, ಸ್ಕೂಲ್ಗಳಿಗೆ ಹೋಗಿದ್ವಿ, ಅಲ್ಲಿ ಒಬ್ಬ ಹೀರೋ ಇರ್ತಾನೆ. ಅಂದರೆ ತುಂಬ ಶಕ್ತಿವಂತನೇ ಇರ್ತಾನೆ ಅವನು ಎಲ್ಲದರಲ್ಲೂ ಹೀರೋ ಆಗಿರ್ತಾನೆ. ಕೆಲವರು ಅವನ ಫ್ರೆಂಡ್ ಮಾಡ್ಕೊಳ್ತಾರೆ. ಆ ಫ್ರೆಂಡ್ ಮಾಡ್ಕೊಳ್ಳೋನು ಹೀರೋಗಿಂತ ಜಾಸ್ತಿ ಆಡ್ತಾನೆ. ಯಾಕಂದರೆ ಅವ್ನು ನನ್ನ ಜೊತೆಯಲ್ಲಿ ಹೀರೋ ಇದ್ದಾನೆ, ನನ್ನ ಜೊತೆ ಬಲಿಷ್ಠವಾಗಿರೋ ಫ್ರೆಂಡ್ ಇದ್ದಾನೆ ಅಂತೇಳಿ. ಅದೇ ಟೆಕ್ನಿಕನ್ನು ನಮ್ಮ ಭೀಮನು ಕೂಡ ಬಳಸ್ಕೊಂಡಿದ್ದಾನೆ ಅವನು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿ ಕಾಡಲ್ಲಿ ಮೇಯ್ಲಿಕ್ಕೆ ಹೋದಾಗ ಬೇರೆ ಬೇರೆ ಕಾಡಾನೆಗಳೆಲ್ಲ ಬರುತ್ತೆ, ಅಟ್ಯಾಕ್ ಮಾಡುತ್ತೆ, ಸಾಕಷ್ಟು ನೀವು ನೋಡಿರ್ಬೋದು. ಈ ಭೀಮ ಏನು ಮಾಡ್ತಾನೆ ಅಂದರೆ, ಅಭಿಮನ್ಯು ಜೊತೆಯಲ್ಲೇ ಇರುವ ಕಾರಣಕ್ಕೆ, ಸುತ್ತಮುತ್ತಲೇ ಇರುವ ಕಾರಣಕ್ಕೆ ಅಲ್ಲಿ ಗುಂಡಣ್ಣನ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅವನು ಮಾವುತನ 2-3 ಸಾರಿ ಅಟ್ಯಾಕ್ ಆಗುವಾಗ ಇವನು ಬೆದರಿಸಿ ಓಡಿಸಿದಾನಂತೆ, ಅಭಿಮನ್ಯು ಓಡಿಸಿದಾನಂತೆ. ಅಂದರೆ ಆ ಚಿಕ್ಕ ವಯಸ್ಸಲ್ಲೂ ಕೂಡ ಒಂದು ಟೆಕ್ನಿಕನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾನೆ. ಅದೇ ರೀತಿ ನಮ್ಮ ಅರಮನೆಗೆ ಬಂದಾಗಲೂ ಅಷ್ಟೇ, ಅದನ್ನು ಅಭಿಮನ್ಯು ಪಕ್ಕದಲ್ಲೇ ಕಟ್ಟಲಿ, ಎಲ್ಲೇ ಕಟ್ಟಲಿ ತುಂಬ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ. ಅವನಿಗೆ ಒಂದೇ ಒಂದು ಕಿಟ್ಲೆ ಅವನಿಗೆ ಅಂದರೆ ಧನಂಜಯನ ಕಂಡ್ರೆ ಸ್ವಲ್ಪ ಅವನಿಗೆ ಕಿಟ್ಲೆ ಹುಡ್ಕೊಂಡು ಹೋಗಿ ಗುದ್ದೋದು, ತಿವಿಯೋದು, ಅಂದ್ರೆ ಏನು ಇದು ಜಗಳಕ್ಕೆ ಅಂತಲ್ಲ. ನಮ್ಮಲ್ಲೂ ಕೂಡ ಕೆಲವರು ಇರ್ತಾರೆ ನೋಡಿ, 4-5 ಜನ ಮಕ್ಕಳಿದ್ರು ಕೂಡ ಇಬ್ಬರು ಮಾತ್ರ ಜಗಳ ಆಡ್ತಾ ಇರ್ತಾರೆ, ಸುಮ್ಮನೆ ಗಲಾಟೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಧನಂಜಯನ ಕಂಡ್ರೆ ಭೀಮನಿಗೆ ಏನೋ ಒಂದು ಸಲಿಗೇನೋ ಅಥವಾ ಅದೇನೋ ಗೊತ್ತಿಲ್ಲ, ಅವನು ಗಲಾಟೆ ಮಾಡ್ತಾ ಇರ್ತಾನೆ. ಇದು ನಮ್ಮ ಒಂದು ಖುಷಿ ಆಗ್ಲಿಕ್ಕೆ. ಯಾಕೆ ಅಂದರೆ ಲವಲವಿಕೆಯಿಂದ ಇರ್ತಾನೆ ಭೀಮ. ಎಲ್ಲ ಆನೆಗಳನ್ನು ನೋಡಿ, ಕಟ್ಟಿದಲ್ಲಿ ಆಗಿರ್ಬೋದು, ತಿನ್ನುವಾಗ ಆಗಿರ್ಬೋದು, ಗಂಭೀರವಾಗಿರುತ್ತೆ, ಅದರ ಪಾಡೆಗೆ ಅದಿರುತ್ತೆ. ಇವನು ಇರೋದೇ ಇಲ್ಲ, ಪಕ್ಕದಲ್ಲಿ ಯಾರಾದ್ರೆ ತಿವಿತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಅಂದರೆ ಒಂಥರ ಲವಲವಿಕೆ, ಅವನು ಎಲ್ಲೂ ಹೋದ್ರೂ ಕೂಡ ಭೀಮ ಲವಲವಿಕೆಯಲ್ಲಿ ಇರ್ತಾನೆ. ಇದು ಅವನದು ವಿಶೇಷತೆ. ಮತ್ತು ಅವನದು ಕೀಟ್ಲೆ ಸ್ವಭಾವ ಅಂದರೆ, ಅವನು ಮತ್ತಿಗೋಡು ಶಿಬಿರದಲ್ಲಿದ್ದಾಗ ಅವನು ತುಂಬ ಕಾಡು ಒಳಗಡೆ ಹೋಗಲ್ಲ. ಅವನು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾನೆ, ಏನೋ ತಿಂತಾ ಇರ್ತಾನೆ. ಹಿಂದೆ ಏನು ಮಾಡ್ತಾ ಇದ್ದಾನೆ ಅಂದರೆ, ಕೆಲವು ವರ್ಷಗಳ ಹಿಂದೆ ಅವನು ರಸ್ತೆಗೆ ಬಂದ್ಬಿಡೋನು. ರಸ್ತೆಗೆ ಬಂದು ಲಾರಿ ಗೊತ್ತಾಗತ್ತಲ್ಲ, ಲಾರಿಗಳು ಬಂದಾಗ ಲಾರಿನ ಅಡ್ಡ ಹಾಕ್ತಾನೆ. ಅಂದರೆ ಅದರಲ್ಲಿ ಚೀಲಗಳಿರುತ್ತೆ, ಚೀಲದಲ್ಲಿ ಅವನು ತಿನ್ಲಿಕ್ಕೆ ಏನೋ ಇದೆ ಅಂತೇಳಿ ಲಾರಿ ಅಡ್ಡ ಹಾಕಿ ಅವ್ನಿಗೆ ಏನು ಕೊಡದಿದ್ರೆ ಅವನು ಹೋಗೋದೇ ಇಲ್ಲ. ಅಂದ್ರೆ ಗಲಾಟೆ ಮಾಡಲ್ಲ ಅವನು ಫುಡ್ ಕೊಡಬೇಕು, ತಿನ್ಕೊಂಡು ಹೋಗ್ತಾ ಇದ್ದ. ಇನ್ನೊಂದು ಚೇಷ್ಟೆ ಏನಂದರೆ, ಅವನದು ಈ ನಮ್ಮ ಕಾರುಗಳಿರುತ್ತಲ್ಲ, ಆ ಕಾರುಗಳ ಮಿರರ್ ಕಂಡ್ರೆ ಆಗಲ್ಲ ಅವನಿಗೆ. ಆ ಮಿರರನ್ನು ಹೊಡೆದಾಕೋದು ಸುಮ್ಮನೆ ಒಂದು ತಮಾಷೆಗೆ. ಅದು ಯಾವುದಾದ್ರೂ ಏನು ಸಿಗಲಿಲ್ಲ ಅಂತ ತಿಳ್ಕೊಳ್ಳಿ, ಯಾವುದು ಕಾರ್ ಇರುತ್ತೆ, ಕಾರ್ ತಡಿತಾನೆ, ಅದರದ್ದು ಗ್ಲಾಸ್ ಮುರಿತಾನೆ, ಹೊಟ್ಟೋಗ್ಬಿಡ್ತಾನೆ. ಇದು ಆಮೇಲೆ ಏನು ಗೊತ್ತಾಗದಂಗೆ ಶಿಬಿರದಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಇದು ಸಾಕಷ್ಟು ಅವನು ಬದಲಾವಣೆ ಮಾಡಲಿಕ್ಕೆ ಎಷ್ಟೋ ಟ್ರೈ ಮಾಡಿದ್ದಾರೆ. ಕೊನೆಗೆ ಗುಂಡಣ್ಣ ಕೈಗೆ ಸಿಕ್ಕಿದಾಗ, ಅಂದರೆ ಮಾವುತ ಗುಂಡಣ್ಣ ನಮ್ಮ ಭೀಮನ ವಶಕ್ಕೆ ತಗೊಂಡು ನಂತರ ಎಲ್ಲ ಚೇಷ್ಟೆಗಳನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಈಗ ಅವನು ಸ್ವಲ್ಪ ಕಡಿಮೆ ಆಗಿದ್ದಾನೆ. ಇದು ನಮ್ಮ ಭೀಮನ ವಿಶೇಷತೆ ಇರುವಂಥದ್ದು.